ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ವಿತಾ ಕಿಚನ್ ಫ್ರೆಂಡ್ಸ್ ಇವತ್ತಿನ ದಿನ ನಾವು ಗಾರ್ಲಿಕ್ ರೈಸನ್ನು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ. ಗಾರ್ಲಿಕ್ ರೈಸ್ಗೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ಗಾರ್ಲಿಕ್ನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಂಬಾರು ಸೊಪ್ಪನ್ನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಫ್ರೆಶ್ ಕರಿಬೇವಿನ ಸೊಪ್ಪನ್ನ ನಾನಿಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಿಷ್ಟು ಪದಾರ್ಥಗಳು ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳಾಗಿರುತ್ತೆ. ಈ ಗಾರ್ಲಿಕ್ ರೈಸ್ನ ನೀವು ಮುಂಚೆನೂ ತಿಂದಿರ್ತೀರ ಫ್ರೆಂಡ್ಸ್. ಈಗ ಸ್ಟೈಲಾಗಿ ಗಾರ್ಲಿಕ್ ರೈಸ್ ಅಂತಾರೆ, ಆದರೆ ಮುಂಚೆ ಇದನ್ನು ನಮ್ಮ ಅಜ್ಜಿಯಂದಿರು ಕೂಡ ಮಾಡೋರು. ಇದನ್ನು ಗೊಡ್ಗಾರ ಅಂತ ಕರಿತೀವಿ ಫ್ರೆಂಡ್ಸ್. ಗೊಡ್ಗಾರನ ಮಾಡಿ ಅದಕ್ಕೆ ಲಾಸ್ಟಿಗೆ ಅನ್ನ ಕಲಸಿ ನಮಗೆ ಕೈ ತುತ್ಕೊಡೋರು. ತುಂಬ ಚೆನ್ನಾಗಿರೋದು. ಆ ಗೊಡ್ಗರದ ರೆಸಿಪಿನೇ ಇವಾಗ ಗಾರ್ಲಿಕ್ ರೈಸ್ ಅಂತ ಬದಲಾಗಿದೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮೆಣಸನ್ನು ನಾನು ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೀನಿ. ಅನ್ನನೂ ಕೂಡ ನಾನಿಲ್ಲಿ ಮೊದಲೇ ಮಾಡಿ ಹಾರಕ್ಕೆ ಇಟ್ಬಿಡೋಣ. ಬಿಸಿ ಅನ್ನದಲ್ಲಿ ಮಾಡೋದ್ಕಿಂತ ಆರಿರೋ ಅನ್ನದಲ್ಲಿ ಮಾಡಿದ್ರೆ ಇದಕ್ಕೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಪ್ಯಾನನ್ನು ತಗೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆನ ಹಾಕ್ಕೊಂಡಾದ್ಮೇಲೆ ಆ ಪ್ಯಾನಲ್ಲಿ ನಾವು ಸಾಸಿವೆನ ಹಾಕೋಬೇಕಾಗುತ್ತೆ. ಎಣ್ಣೆ ಕಾದ ನಂತರ ನಾವು ಸಾಸಿವೆನ ಹಾಕ್ಕೊಂಡು ಅದು ಚಟಪಟ ಅಂತ ಸಿಡಿಯೋಕ್ಕೆ ಬಿಟ್ಬಿಡಿ. ಅದೆಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಾವಿಲ್ಲಿ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕಡಲೆಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ನಾನಿಲ್ಲಿ ಜಾಸ್ತಿ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು ಎಲ್ಲ ಕೂಡ ಈ ರೀತಿ ಕಂದು ಬಣ್ಣಕ್ಕೆ ಬಂದಿದೆ. ಸೊ ನೆಕ್ಸ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಾದ್ಮೇಲೆ ನಾವು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀವಿ. ಮೆಣಸಿನ್ಕಾಯಿ ಆಪ್ಷನಲ್ ಫ್ರೆಂಡ್ಸ್, ಯಾಕಂದರೆ ಪೆಪ್ಪರ್ ಹಾಕೋದ್ರಿಂದ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ನೆಕ್ಸ್ಟು ಗಾರ್ಲಿಕ್ನ ಹಾಕಿ ಫ್ರೈ ಮಾಡ್ತಿದ್ದೀನಿ. ಏನಪ್ಪ ಇದು ಇಷ್ಟು ಗಾರ್ಲಿಕ್ ಹಾಕಿ ಗಾರ್ಲಿಕ್ ರೈಸ್ ಅಂತ ಹೇಳ್ತಿದ್ದಾರೆ ಅಂದ್ಕೋಬೇಡಿ. ನಾನಿನ್ನೂ ಗಾರ್ಲಿಕ್ನ ಬೇರೆ ಥರ ಕೂಡ ಯೂಸ್ ಮಾಡ್ತೀನಿ. ಈಗ ಒಗ್ಗರಣೆಗೆ ಇಷ್ಟು ಸಾಕು. ಇಷ್ಟು ಗಾರ್ಲಿಕ್ನ ಹಾಕ್ಬಿಟ್ಟು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನಾವು ನೆಕ್ಸ್ಟು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ನಾವು ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದೇ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಕೂಡ ಜಾಸ್ತಿ ಈರುಳ್ಳಿ ತಗೋಬೇಡಿ. ಜಾಸ್ತಿ ಈರುಳ್ಳಿ ಹಾಕಿದ್ರೆ ಚಿತ್ರಾನ್ನ ಥರ ಆಗಿಬಿಡುತ್ತೆ. ಸೊ ಅಷ್ಟೆಲ್ಲ ಹಾಕಿ ಫ್ರೈ ಮಾಡಾದ್ಮೇಲೆ ಬೇಕಿದ್ರೆ ನಿಮಗೆ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ ಉಪ್ಪೇನು ಹಾಕ್ತಿಲ್ಲ, ಯಾಕಂದರೆ ನಂಗೆ ಫುಲ್ ಬೇಯೋದೇನು ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಅನ್ನನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟು ಇಲ್ಲಿ ಮೆಣಸು ಪೌಡರ್ನ ಹಾಕೋತಿದ್ದೀನಿ. ಮೆಣಸು ಪೌಡರ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಆಫ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಸಾಕು ಇಷ್ಟು. ನೆಕ್ಸ್ಟ್ ನಾವು ಗಾರ್ಲಿಕ್ ರೆಸಿಪಿಗೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ನೋಡಿ, ಇಲ್ಲಿ ಗಾರ್ಲಿಕ್ ಅಲ್ವಾ, ಹಾಗಾಗಿ ಇನ್ನಷ್ಟು ನಾವು ಗಾರ್ಲಿಕ್ನ ತಗೊಂಡು ಅದಕ್ಕೆ ನಾವು ಖಾರ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಜಜ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ಫಸ್ಟು ಗಾರ್ಲಿಕ್ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊತಿದ್ದೀನಿ. ಇದಾದಮೇಲೆ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಚಿಕ್ಕ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ಳೋಣ. ನೀವು ಟೇಬಲ್ ಸ್ಪೂನಲ್ಲಿ ಹಾಕೋದಾದರೆ ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕಾದ್ಮೇಲೆ ಚೆನ್ನಾಗಿ ಜಜ್ಕೊಳ್ಳಿ. ಇವೆರಡು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ನೀಟಾಗಿ ಜಜ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ರೀತಿ ನೀರು ಹಾಕಬೇಡಿ. ಚೆನ್ನಾಗಿ ಜಜ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಈ ಥರ ಕಾಣುತ್ತೆ. ನಾನು ಸಿಪ್ಪೆ ಕೂಡ ಹಾಕಿದ್ದೀನಿ ಒಂದೊಂದು. ಹಾಗಾಗಿ ಈಗ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳಕ್ಕೆ ನಾನು ಸಪ್ರೇಟಾಗಿ ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆ ಹಾಕ್ಕೊಂಡು ಇದಕ್ಕೆ ಡೈರೆಕ್ಟಾಗಿ ನಾನು ಏನು ಜಜ್ಜಿಟ್ಕೊಂಡಿದ್ದೀನೋ ಬೆಳ್ಳುಳ್ಳಿ ಮತ್ತು ಖಾರ ಪುಡಿದು ಮಿಶ್ರಣ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಯಾವ ರೀತಿ ಕಾಣುತ್ತೆ ಅಂತ ನಾನಿಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ಈ ರೀತಿ ಕಾಣುತ್ತೆ ಫ್ರೈ ಮಾಡಿರೋದು. ಇದಾದಮೇಲೆ ನಾವು ಇದನ್ನು ಆಫ್ ಮಾಡ್ಕೋಬೇಕು. 1-2-3 ಸೆಕೆಂಡ್ ಸಾಕು ಫ್ರೆಂಡ್ಸ್, ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇಷ್ಟು ಫ್ರೈ ಆದಮೇಲೆ ಈ ರೀತಿ ಕಾಣುತ್ತೆ. ಈಗ ಒಂದು ಒಳ್ಳೆ ಘಮ ಬರುತ್ತೆ, ಸಖತ್ತಾಗಿರುತ್ತೆ. ನೆಕ್ಸ್ಟ್ ನಾವು ಏನು ಅನ್ನ ಮಾಡ್ಕೊಂಡಿರ್ತೀವಲ್ವ, ಅಂದರೆ ಫ್ರೈ ಎಲ್ಲ ಮಾಡ್ಕೊಂಡಿರ್ತೀವಲ್ವ, ಆ ಅನ್ನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತಾಗಿ ಒಂದು ಕಲರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೊತೀನಿ. ನಿಮಗೆ ಹುಳಿ ಕಮ್ಮಿ ಬೇಕು ಅಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊತ ಕಲರ್ ಚೆನ್ನಾಗಿ ಬರುತ್ತೆ. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಪ್ರತಿಯೊಂದು ಅನ್ನಕ್ಕೂ ಗಾರ್ಲಿಕ್ದು ಏನು ಪೇಸ್ಟ್ ಮಾಡಿರ್ತೀವೋ ಅದೆಲ್ಲ ಚೆನ್ನಾಗಿ ಹಿಡಿಯೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು.
ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ. ನೋಡೋಕ್ಕೆ ಮಾತ್ರ ಅಲ್ಲ, ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿನ ಬಾಣಂತಿಯರಿಗೆ ಮಾಡಿಕೊಡ್ತಾರೆ. ಮತ್ತು ಪ್ರೆಗ್ನೆಂಟ್ ಆದವರು ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳ್ಳುಳ್ಳಿ ಅನ್ನ ಅಂತಲೇ ಫೇಮಸ್ಸು ಬಾಣಂತಿಯರಿಗೆ. ಆ ರೀತಿ ಬಾಣ